ಗೌರವಾನ್ವಿತ ಲೋಕಾಯುಕ್ತರನ್ನ ಗೌರವಾನ್ವಿತ ಉಪಲೋಕಾಯುಕ್ತರನ್ನ ಭೇಟಿ ಮಾಡಿದ್ದೀರಿ. ಏನು ಈ ಗಾರ್ಬೇಜ್ ಸ್ಕ್ಯಾಂಡಲ್ ಇದೆ, ಇದು ದೇಶದ ಇತಿಹಾಸದಲ್ಲೇ ದೊಡ್ಡ ಸ್ಕ್ಯಾಂಡಲ್ ಇದೆ. ಸುಮಾರು 39,000 ಕೋಟಿಗೆ ಹೆಚ್ಚು ಹಣವನ್ನ 30 ವರ್ಷಗಳ ಕಾಲ ಲೀಸ್ ಕೊಡೋ ಮುಖಾಂತರ ಪ್ಲಸ್ 35 ವರ್ಷಗಳ ಎಕ್ಸ್ಟೆಂಡ್ ಮಾಡುವಂತ ಒಂದು ಹುನ್ನಾರ ಏನ್ ಮಾಡ್ತಾ ಇದ್ದಾರೆ. ಇದು ಕಮಿಷನ್ ವಸೂಲಿ ಮಾಡೋಕ್ಕೋಸ್ಕರ ಮಾಡಿರುವಂತಹ ಸ್ಕೀಮ್. ಕಾನೂನು ಎಲ್ಲವನ್ನ ವೈಲೇಟ್ ಮಾಡಿ ಈ ಟೆಂಡರ್ ಏನು ಪ್ರೊಸೀಜರ್ ಇದೆ ಆ ಪ್ರೊಸೀಜರ್ನೆಲ್ಲ ವೈಲೇಟ್ ಮಾಡಿದ್ದಾರೆ ಮತ್ತು ಅವ್ರಿಗೆ ಕಾಂಟ್ರಾಕ್ಟರ್ಗೆ ಹೆಲ್ಪ್ ಆಗೋ ರೀತಿ ಹೆಚ್ಚಿನ ಹಣವನ್ನ ಕೊಡ್ತಾ ಇದ್ದಾರೆ. ಅವ್ರಿಗೆ ಇದರ ಹೊರೆ ಬೆಂಗಳೂರು ಮಹಾನಗರದ ಸಾರ್ವಜನಿಕರ ಮೇಲೆ ಹೊರೆ ಆಗ್ತಾ ಇದೆ. ಸೊ ಇದೊಂದು ದೊಡ್ಡ ಸ್ಕ್ಯಾಂಡಲ್. ಇದನ್ನ ಕಿಕ್ ಬ್ಯಾಕು ಇದೆ. ಇದರದ್ದು ಈ ಹಣವನ್ನ ಕಿಕ್ ಬ್ಯಾಕ್ ಅಂದ್ರೆ ಕೇಂದ್ರದ ಕಾಂಗ್ರೆಸ್ ಪಾರ್ಟಿ, ಕರ್ನಾಟಕದ ಕಾಂಗ್ರೆಸ್ ಪಾರ್ಟಿ ಜಂಟಿ ಆಪರೇಷನ್ ಕದ್ದು ಮುಚ್ಚಿ ಯಾರಿಗೂ ಮಾಧ್ಯಮಕ್ಕೂ ಗೊತ್ತಾಗದ ರೀತಿಯಲ್ಲಿ ಇದನ್ನ ಕ್ಯಾಬಿನೆಟ್ಗೆ ತಂದು ಎಕ್ಸ್ಟ್ರಾ ಅಡಿಷನಲ್ ಆಗಿ ತಂದು ಅವ್ರಿಗೆ ಟೆಂಡರ್ ಕೊಟ್ಟಿರುವಂಥದ್ದು, ನಾಮಕಾವಸ್ಥೆಗೆ ಯಾವುದೋ ಒಂದು ಕಮಿಟಿ ನೇಮಕ ಮಾಡಿ 2 ಕಮಿಟಿ ಬದಲು ಮಾಡಿರುವಂಥದ್ದು, ಇದೆಲ್ಲನೂ ಕೂಡ ಸ್ಪಷ್ಟವಾಗಿ ಏನೋ ಮುಚ್ಚಿಡ್ತಾ ಇದ್ದಾರೆ ಸರ್ಕಾರ ಅಂತ ಗೊತ್ತಾಗ್ತದೆ. ಆ ದೃಷ್ಟಿಯಿಂದ ಇದ್ರ ಬಗ್ಗೆ ತನಿಖೆ ಆಗಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು. ಎಂಟೈರ್ ಸರ್ಕಾರ ಈ ಒಂದು ಕಮಿಷನ್ ವ್ಯಾಪಾರದಲ್ಲಿ ಪಾಲ್ಗೊಂಡಿದೆ. ಅದರಿಂದ ಸರ್ಕಾರನೇ ಭಾಗಿಯಾಗಿರೋದ್ರಿಂದ ನಾವು ಲೋಕಾಯುಕ್ತರಿಗೆ, ಗೌರವಾನ್ವಿತ ಲೋಕಾಯುಕ್ತರಿಗೆ ಈ ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರಿ. ಈಗಾಗಲೇ ರಾಜಭವನಕ್ಕೂ ಕೂಡ ಲೋಕಭವನಕ್ಕೂ ಹೋಗಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರಿ. ನಮಗೆ ನ್ಯಾಯ ಸಿಗಬೇಕು. ಈ ನ್ಯಾಯ ಸಿಗೋವರೆಗೂ ನಾವು ಹೋರಾಟ ಬಿಡಲ್ಲ. ಇವರೇನ ಇದು ಮಾಡಿಲ್ಲ ಅಂದ್ರೆ ಮುಂದಿನ ಅಧಿವೇಶನದಲ್ಲೂ ಕೂಡ ಇದನ್ನ ನಾವು ಪ್ರಸ್ತಾವ ಮಾಡ್ತೀವಿ. ಇದನ್ನ ತಾರ್ಕಿಕ ಅಂತ್ಯಕ್ಕೆ ತಗೊಂಡೋಗ್ತೀವಿ. ಇದು ಮನೆ ಹಾಳು ಮಾಡೋ ಕೆಲಸ. ಇದು ಬೆಂಗಳೂರು ಜನರನ್ನ ಲೂಟಿ ಹೊಡೆಯುವಂಥದ್ದು. ಇದು ದೊಡ್ಡ ಒಂದು ಕರ್ನಾಟಕದಿಂದ ಎಟಿಎಂ, ಕಾಂಗ್ರೆಸ್ ಪಾರ್ಟಿಗೆ ಎಟಿಎಂ ಮಾಡುವಂತ ವಿಚಾರ ಇರೋದ್ರಿಂದ ಇದನ್ನ ನಾವು ಗಂಭೀರವಾಗಿ ತೆಗೆದುಕೊಂಡಿದ್ದೀರಿ. ನಮ್ಮ ನಾರಾಯಣಸ್ವಾಮಿಯವರು, ಛಲವಾದಿ ನಾರಾಯಣಸ್ವಾಮಿಯವರು, ನಾವು ಮುನ್ರಾಜು ಅವರು ಎಲ್ಲರೂ ಕೂಡ ಸುಮಾರು ಗಂಟೆಗಳ ಕಾಲ ಚರ್ಚೆ ಮಾಡಿದ್ರಿ. ಮಾನ್ಯ ಗೌರವಾನ್ವಿತ ಲೋಕಾಯುಕ್ತರ ಹತ್ರ ಮತ್ತು ಉಪಲೋಕಾಯುಕ್ತರ ಹತ್ರ ಇವತ್ತು ತಾರ್ಕಿಕ ಅಂತ್ಯಕ್ಕೆ ತಗೊಂಡೋಗೋವರೆಗೂ ನಾವು ಈ ವಿಚಾರವನ್ನ ಬಿಡಲ್ಲ. ಬೆಂಗಳೂರು ಜನದ ಸುಲಿಗೆ ಮಾಡುವಂತ ಈ ಕಾಂಗ್ರೆಸ್, ಭ್ರಷ್ಟ ಕಾಂಗ್ರೆಸ್ನ ಬಣ್ಣವನ್ನ ಬಯಲು ಮಾಡೋವರೆಗೂ ನಾವು ಬಿಡಲ್ಲ. ಲೋಕಾಯುಕ್ತರು ಇಮಿಡಿಯೇಟ್ ಆಗಿ ಇದ್ರ ಮೇಲೆ ಕ್ರಮ ತೆಗೆದುಕೊಳ್ತೀನಿ ಅಂತ ಹೇಳಿದ್ದಾರೆ. ಈಗಾಗಲೇ ಗಾರ್ಬೇಜಿಗೆ ಸಂಬಂಧಪಟ್ಟಂತೆ ಒಂದು ಸಭೆನೂ ಕೂಡ ಮಾಡ್ತಾ ಇದ್ರು. ಇವತ್ತೆಲ್ಲ ಬಂದಿದ್ರು ಗಾರ್ಬೇಜಿಗೆ ಸಂಬಂಧಪಟ್ಟಂತೆ. ಕೂಡಲೇ ಇದ್ರ ಬಗ್ಗೆ ನಾವು ಗಮನ ಹರಿಸ್ತೀವಿ. ಮತ್ತೆ ಇದ್ರ ಮೇಲೆ ಕ್ರಮ, ಯಾರು ತಪ್ಪಿತಸ್ಥರಾಗಿದ್ದಾರೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ. ಹೌದು, ಅಲ್ಲ, ಅವರೇ ಇದಕ್ಕೆ ಸೈನ್ ಹಾಕಿರೋದು. ಮುಖ್ಯಮಂತ್ರಿಗಳೇ ಈ ಟೆಂಡರ್ಗೆ ಸೈನ್ ಹಾಕಿರೋದು, ಆತುರಾತುರವಾಗಿ ಸೈನ್ ಹಾಕಿದ್ದಾರೆ. ಮತ್ತೆ ಇಷ್ಟೊಂದು ಹೆಚ್ಚುವರಿ ಮಾಡಿ ಹಣ ಕೊಡುವಂತ ವ್ಯವಸ್ಥೆ ಏನಿತ್ತು, ಫ್ರೀ ಭೂಮಿ ಕೊಡುವಂತ ವ್ಯವಸ್ಥೆ ಏನಿತ್ತು, ಅವನಿಗೆ 1,500 ಕೋಟಿ ಲೋನ್ ತಗೊಳಕ್ಕೆ ಗ್ಯಾರಂಟಿ ಕೊಡೋಕೆ ಏನು ಅವಶ್ಯಕತೆ ಐತಿ? ಇವೆಲ್ಲ ಬಹಳ ದೊಡ್ಡ ಪ್ರಶ್ನೆಗಳಿದೆ. ಅದರಿಂದ ಇಲ್ಲಿ ಲೂಟಿ ಮಾಡಿರೋದು ಸ್ಪಷ್ಟವಾಗಿದೆ. ವೈಲೇಷನ್ ಮಾಡಿ ಫೇವರ್ ಮಾಡಿರುವಂಥದ್ದು ಸ್ಪಷ್ಟವಾಗಿದೆ. ಅದರಿಂದ ಇಲ್ಲಿ ಕಿಕ್ ಬ್ಯಾಕ್ ಇರೋದ್ರಿಂದ ನಾವು ತನಿಖೆಗೆ ಆಗ್ರಹಿಸ್ತಾ ಇದ್ದೇವೆ. ಮುಖ್ಯಮಂತ್ರಿಗಳು ಬಂದು 1 ವಾರ ಆಗಲಿಲ್ಲ, ಆಗಲೇ ದೊಡ್ಡ ಆರೋಪವನ್ನು ಹೊತ್ತುಕೊಂಡಾದ್ರೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಿದ್ದಾರೆ. ಆದ್ರೆ ಅವ್ರು ಬಂದ ಮೇಲೆ ಇದೊಂದು ದೊಡ್ಡ ಭ್ರಷ್ಟಾಚಾರದ ಹಗರಣ ಬಯಲಿಗೆ ಬರ್ತಾ ಇದೆ. ಮುಖ್ಯಮಂತ್ರಿ ಆಗಿದ್ದು 1 ವಾರದಲ್ಲೇ ಇದು ದೊಡ್ಡ ಭ್ರಷ್ಟಾಚಾರದ ಹಗರಣ ಬಯಲಿಗೆ ಬರ್ತಾ ಇರೋದು ನಿಜಕ್ಕೂ ಈ ಸರ್ಕಾರಕ್ಕೆ ಕಪಾಳ ಮೋಕ್ಷ ಆದಂಗೆ.